ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 4.4 ಕುಶಾನರು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಂದಿನ ವಿಡಿಯೋಗಳಲ್ಲಿ 4.3ರವರೆಗಿನ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನು ರೆಫರ್ ಮಾಡಬಹುದು. ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಕುಶಾನರ ಮೂಲ ಸ್ಥಳ ಯಾವುದು ಅಂತ ಇದೆ, ಅದು ಚೀನಾ ದೇಶ. ಕುಶಾನರ ಮೊದಲ ಅರಸ ಯಾರು ಅಂತಂದರೆ ಅದು ಕುಜಲ್ ಕಾರ್ಡ್ ಪೈಸಸ್ ಅನ್ನುವಂತಹದ್ದು. ಹಾಗೆ ಕುಶಾನರ ಪ್ರಸಿದ್ಧ ದೊರೆ ಯಾರು ಅಂದರೆ ಅದು ಕಾನಿಷ್ಕ. ಕಾನಿಷ್ಕನನ್ನು ಸೋಲಿಸಿದ ಸೇನಾನಿಯನ್ನ ಹೆಸರಿಸಿ ಅಂತ ಇದೆ, ಅದು ಪನ್ ಚೌವನ್. ಕಾನಿಷ್ಕನ ರಾಜಧಾನಿ ಯಾವುದು ಅಂತ ಇದೆ, ಅದು ಪೇಶಾವರ ಅಥವಾ ಪುರುಷಪುರ ಅಂತ ಕರೆಯಲಾಗುತ್ತೆ. ಹಾಗೆ ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದಂತಹವರು ಯಾರು ಅಂತ ಇದೆ, ಅದು ಅಶ್ವಘೋಷ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. 4ನೆಯ ಬೌದ್ಧ ಮಹಾಸಮ್ಮೇಳನವನ್ನು ಏಕೆ ನಡೆಸಲಾಯಿತು ಮತ್ತು ಯಾವಾಗ ಅನ್ನುವಂಥದ್ದು ಬೌದ್ಧ ಧರ್ಮದಲ್ಲಿ ತಲೆದೂರಿದಂತಹ ವಿವಾದಗಳನ್ನು ಪರಿಹರಿಸುವುದೇ ಇದರ ಮುಖ್ಯವಾದಂತಹ ಉದ್ದೇಶವಾಗಿತ್ತು. ಈ ಸಮ್ಮೇಳನ ನಡೆದಿದ್ದು ಕ್ರಿಸ್ತಶಕ 102ರಲ್ಲಿ. ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಾನಿಷ್ಕನು ತೆಗೆದುಕೊಂಡಂತಹ ಯಾವುದಾದರೂ 2 ಕ್ರಮಗಳನ್ನು ಬರೆಯಿರಿ ಅಂತ ಇದೆ. ಅದು ಬೌದ್ಧ ಭಿಕ್ಷುಗಳು ಉಪಯೋಗಕ್ಕಾಗಿ ವಿಹಾರಗಳು ಮತ್ತು ಮಠಗಳನ್ನು ನಿರ್ಮಿಸ್ತಾರೆ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್, ಟಿಬೆಟ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳಿಸಲಾಗುತ್ತೆ. ಹಾಗೆ ಮುಂದಿನದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ ಇದು 5 ಅಂಕದ ಪ್ರಶ್ನೋತ್ತರಗಳು. ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಕಾನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೊರೆ. ಕಾನಿಷ್ಕನಿಗೆ ಕ್ರಿಸ್ತಶಕ 78ರಲ್ಲಿ ಸಿಂಹಾಸನಾರೋಹಣ ಆಯಿತು. ಕಾನಿಷ್ಕನನ್ನು ಶಕಯುಗದ ಸ್ಥಾಪಕ ಅಂತಲೂ ಕೂಡ ಕರೀತಾರೆ. ಪುರುಷಪುರ ಅಥವಾ ಪೇಶಾವರ ಅವನ ರಾಜಧಾನಿಯಾಗಿತ್ತು. ಇನ್ನು ಉತ್ತರ ಭಾರತದ ದಿಗ್ವಿಜಯಗಳು, ಕಾನಿಷ್ಕ ದಿಗ್ವಿಜಯಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಮೊದಲಿಗೆ ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಅಲ್ಲಿ ಕಾನಿಷ್ಕಪುರ ಎಂಬ ನಗರವನ್ನು ಆತ ನಿರ್ಮಿಸ್ತಾ. ಹಾಗೆ ಇಂದು ಇದು ಶ್ರೀನಗರ ಅಂತ ಹೇಳ್ಬಿಟ್ಟು ಹೆಸರುವಾಸಿಯಾಗಿದೆ. ಕಾನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ಅದನ್ನು ಕೂಡ ಆತ ವಶಪಡಿಸ್ಕೊಳ್ತಾನೆ. ಪಂಜಾಬ್ ಮತ್ತು ಮಥುರಾಗಳ ಶಕ ಸತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡ್ತಾನೆ, ಅವರನ್ನ ಕೂಡ ಸೋಲಿಸ್ತಾನೆ. ಹಾಗೆ ಚೀನಾದ ಮೇಲೆ ಯುದ್ಧ. ಕುಶಾನರ ಅರಸರು ಚೀನಾದ ಅರಸರಿಗೆ ನೀಡ್ತಾ ಇದ್ದಂತಹ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿ ಕಾನಿಷ್ಕನು ಚೀನಾದ ಮೇಲೆ ದಾಳಿ ಮಾಡ್ತಾನೆ. ಆದರೆ ಚೀನಾದ ಸೇನಾನಿಯಾದಂತಹ ಪಾಂಚೌ ಕಾನಿಷ್ಕನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಆದಾಗ್ಯೂ ಕಾನಿಷ್ಕನು ಮತ್ತೊಮ್ಮೆ ಚೀನಾದ ಮೇಲೆ ದಾಳಿ ಮಾಡಿ ಚೀನಾದ ಹೊಸ ಸೇನಾನಿಯನ್ನ ಪಾನ್ ಚಿಯಾಂಗ್ನನ್ನು ಸೋಲಿಸಿ ಚೀನಾದ 3 ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ. ಅದು ಕಾಶ್ಕರ್, ಯಾರ್ಖಂಡ್ ಹಾಗೂ ಕೋತಾನ್ ಅನ್ನುವಂತಹದ್ದು. ಇನ್ನು ಧರ್ಮವನ್ನು ಕುರಿತು ನೋಡೋದಾದರೆ ಯು ಚಿ ಪಂಗಡಕ್ಕೆ ಸೇರಿದವರಾಗಿದ್ದ ಕುಶಾನರು ಬುಡಕಟ್ಟು ಧರ್ಮದ ಸಂಪ್ರದಾಯಗಳನ್ನು ಅನುಸರಿಸ್ತಾ ಇದ್ರು. ಭಾರತದಲ್ಲಿ ನೆಲೆಸಿದ ನಂತರ ಅವರು ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನು ಅನುಸರಿಸಿದ್ರು. ಕಾನಿಷ್ಕನೂ ಸಹ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದ. ಕಾಲ ನಂತರ ಅವನು ಅಶ್ವಘೋಷರ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಆತ ಸ್ವೀಕರಿಸ್ತಾ. ನಂತರ ಬೌದ್ಧ ಧರ್ಮದ ಪ್ರಚಾರತೆಗಾಗಿ ಹಲವಾರು ಕ್ರಮಗಳನ್ನು ಕೂಡ ಆತ ಕೈಗೊಳ್ತಾನೆ. ಇನ್ನು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡ್ತಾನೆ. ಹಲವಾರು ಬೌದ್ಧ ವಿಹಾರಗಳು ಮತ್ತು ಮಠಗಳನ್ನು ಕೂಡ ನಿರ್ಮಿಸ್ತಾನೆ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್, ಟಿಬೆಟ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳುಹಿಸಲಾಗುತ್ತೆ. ಇನ್ನು ಕ್ರಿಸ್ತಶಕ 102ರಲ್ಲಿ 4ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ಶ್ರೀನಗರದಲ್ಲಿ ಏರ್ಪಡಿಸ್ತಾ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಕಾನಿಷ್ಕನು ಈ ಕಲಾಶೈಲಿಯನ್ನು ಮೊದಲಿಗೆ ಪಾಕಿಸ್ತಾನದ ಇಂದಿನ ಗಾಂಧಾರ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾನೆ. ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗುತ್ತೆ. ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು,
ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ. ಕಲಾ ಕೌಶಲ್ಯದಿಂದ ಕೂಡಿದಂತಹ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳು ತುಂಬ ಸೂಕ್ಷ್ಮವಾಗಿ ಮತ್ತು ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹಗಳ ಮೇಲಿರುವ ಆಭರಣಗಳ ಮೇಲಿನ ಕೆತ್ತನೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ಕೂಡ ವೃದ್ಧಿಸಿದೆ. ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಲಕ್ಷಣವಾಗಿದೆ. ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಳುಗಚ್ಚು ಮತ್ತು ಜೋಡಿ ಮಣ್ಣಿನಿಂದ ತಯಾರಿಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾಗಿದೆ. ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದ್ದಾಗಿದೆ ಅನ್ನುವಂಥದ್ದನ್ನು ಈ ಒಂದು ಕುಶಾನರು ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ನೋಡಬಹುದಾಗಿದೆ.